ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ನೋಡಿ ವಿದ್ಯಾರ್ಥಿಗಳೇ, ಈ ವರ್ಷ ಯಾರೆಲ್ಲ ರಿಪೀಟರ್ಸು, ಫ್ರೆಷರ್ಸು ಅಥವಾ ಪ್ರೈವೇಟ್ ಕ್ಯಾಂಡಿಡೇಟ್ಸ್ಗಳಿದ್ದೀರೋ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಬಹಳ ಹೆಲ್ಪ್ ಆಗಲಿದೆ. ಆದರೆ ರಿಪೀಟರ್ಸಿಗೆ ಈ ಒಂದು ಕಂಪ್ಯೂಟರ್ ಸೈನ್ಸ್ ಬ್ಲೂ ಪ್ರಿಂಟ್ ಹೆಲ್ಪ್ ಆಗಲ್ಲ, ಫ್ರೆಷರ್ಸಿಗೂ ಹಾಗೂ ಪ್ರೈವೇಟ್ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗದೆ. ಕ್ಲಿಯರಾಗಿ ನಿಮ್ಗೆ ಹೇಳಿ ನಾನು ಕೊಡ್ತಾ ಇದ್ದೇನೆ. ನೋಡಿ, ಸೆಕೆಂಡ್ ಇಯರ್ PUC ಕಂಪ್ಯೂಟರ್ ಸೈನ್ಸು 41 ಅಂದರೆ ಅದರ ಒಂದು ಸಬ್ಜೆಕ್ಟ್ ಕೋಡ್ ಆಗಿರುತ್ತೆ. 2025-26 ಅಕಾಡೆಮಿಕ್ ಇಯರ್ ಬ್ಲೂ ಪ್ರಿಂಟ್ ಇಲ್ಲಿ ರಿಲೀಸ್ ಆಗಿದೆ. ನಿಮಗೆ ಚಾಪ್ಟರ್ 1 ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್ ಅಂತ ಒಂದು ಚಾಪ್ಟರ್ 1 ಇದೆ. ಅದರಲ್ಲಿ ನಿಮಗೆ ಆನ್ಯುವಲ್ ಎಕ್ಸಾಮಿಗೆ 5 ಮಾರ್ಕ್ಸಿಗೆ ಬರುತ್ತೆ ಈ ಒಂದು ಪಾಠ. 2 MCQs ಬರುತ್ತೆ ಹಾಗೂ 3 ಅಂಕದ ಒಂದು ಪ್ರಶ್ನೆ ಬರುತ್ತೆ. 3 ಮಾರ್ಕ್ಸ್ 1 ಕ್ವಶನ್ ಇರುತ್ತೆ ಅಷ್ಟೇ. ನೆಕ್ಸ್ಟ್ ಚಾಪ್ಟರ್ 2 ಫೈಲ್ ಹ್ಯಾಂಡ್ಲಿಂಗ್ ಇನ್ ಪೈಥಾನ್ ಅಂತ ಇದೆ. ಇದು ಕೂಡ ನಿಮಗೆ 5 ಮಾರ್ಕಿನ ವೇಟೇಜನ್ನು ಹೊಂದಿದೆ ಪಾಠ. ಅಂದರೆ ಆನ್ಯುವಲ್ ಎಕ್ಸಾಮಿಗೆ 5 ಮಾರ್ಕ್ಸಿಗೆ ಬರುತ್ತೆ. ಈ ಪಾಠದಿಂದ 2 MCQs ಬರುತ್ತೆ ಹಾಗೂ 3 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್. ನೆಕ್ಸ್ಟು ಚಾಪ್ಟರ್ 3 ಇದೆ, ಸ್ಟ್ಯಾಕ್ ಅಂತ ಇದೆ. ಇಲ್ಲಿ 8 ಮಾರ್ಕ್ಸಿಗೆ ವೇಟೇಜನ್ನು ಹೊಂದಿದೆ. ಇದು ನಿಮ್ಮ ಆನ್ಯುವಲ್ ಎಕ್ಸಾಮಿಗೂ ಕೂಡ 8 ಮಾರ್ಕ್ಸಿಗೆ ಬರುತ್ತೆ. 1 MCQ ಬರುತ್ತೆ ಹಾಗೂ 2 ಅಂಕದ ಒಂದು ಕ್ವಶನ್ ಬರುತ್ತೆ ಹಾಗೂ ಲಾರ್ಜ್ ಕ್ವಶನ್ ಅಂತ ಹೇಳಿದರೆ 5 ಮಾರ್ಕಿನ ಒಂದು ಪ್ರಶ್ನೆ ಕೂಡ ಬರುತ್ತೆ. ಈಗ ಕ್ಯೂ ಅಂತ ಚಾಪ್ಟರ್ 4 ನಿಮಗೆ ಇದೆ. ಈ ಪಾಠದ ಕೂಡ ಅಷ್ಟೇ ವಿದ್ಯಾರ್ಥಿಗಳೇ, 8 ಮಾರ್ಕ್ಸಿಗಿದೆ. 1 MCQ ಬರುತ್ತೆ, 2 ಮಾರ್ಕ್ 1 ಕ್ವಶನ್ ಬರುತ್ತೆ, 3 ಮಾರ್ಕಿನ ಏನೂ ಬರಲ್ಲ, ಒಂದು ಲಾಂಗ್ ಕ್ವಶನ್ ಕೂಡ ಈ ಒಂದು ಪಾಠದಿಂದ ಬರುತ್ತೆ. ಕ್ಲಿಯರ್. 5th ಚಾಪ್ಟರ್ ನೋಡೋಣ, ಸಾರ್ಟಿಂಗ್ ಅಂತ ಇದೆ. ಇದು ನಿಮಗೆ 10 ಮಾರ್ಕ್ಸಿಗಿದೆ. ಇದು ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ಇದು ನಿಮಗೆ ಹೊಸ ಬ್ಲೂ ಪ್ರಿಂಟು, ಈ ವರ್ಷ ಹೊಸ ಸಿಲೆಬಸ್ಸು ಹೌದಲ್ವಾ, ಹೊಸ ಟೆಕ್ಸ್ಟ್ ಬುಕ್ಕು. ಹಾಗಾಗಿಯೇ ಈ ಒಂದು ಸಬ್ಜೆಕ್ಟನ್ನು ಸ್ವಲ್ಪ ಒತ್ತನ್ನು ಕೊಟ್ಟು ಕೇಳಿಸ್ಕೊಳ್ಳಿ. ಸಾರ್ಟಿಂಗ್ ಅಂತ ಇದೆ. ಇದು ನಿಮಗೆ ಇಲ್ಲಿ 2 MCQsಗಳು ಲಭ್ಯವಾಗುತ್ತೆ ಹಾಗೂ ಒಂದು 3 ಮಾರ್ಕಿನ ಒಂದು ಪ್ರಶ್ನೆ ಇರುತ್ತೆ, ಲಾಂಗ್ ಕ್ವಶನ್ ಕೂಡ ಒಂದು ಬರುತ್ತೆ. ಹಾಗಿದ್ರೆ ವೇಟೇಜನ್ನು ನೋಡೋದಾದರೆ ಚಾಪ್ಟರ್ 5ಗೆ ಬಹಳ ವೇಟೇಜು ಬಂತು. ಚಾಪ್ಟರ್ 6 ವಿದ್ಯಾರ್ಥಿಗಳೇ ಸರ್ಚಿಂಗ್ ಅಂತ ಇದೆ. ಇದು ನಿಮಗೆ 10 ಮಾರ್ಕ್ಸಿಗಿದೆ. ಇಲ್ಲಿ MCQ ಬರುವ ಸಾಧ್ಯತೆ ಇಲ್ಲೇ ಇಲ್ಲ ಹಾಗೂ 2 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ, 5 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಕ್ಲಿಯರ್ ಮೈ ಡಿಯರ್. ನೋಡಿ, 5 + 3 + 2 10 ಆಯಿತು. ಬನ್ನಿ, ಇದು ಲಾರ್ಜ್ ಆನ್ಸರ್ ಅಥವಾ ಲಾಂಗ್ ಆನ್ಸರ್ ಅಂತ ಹೇಳಿದರೆ ನಿಮಗೆ 5 ಮಾರ್ಕಿನ ಪ್ರಶ್ನೆಗಳು ಅಂತ. ಚಾಪ್ಟರ್ 7 ಅಂಡರ್ಸ್ಟ್ಯಾಂಡಿಂಗ್ ಡಾಟಾ ಅಂತ ಇದೆ. ಇದು 5 ಮಾರ್ಕ್ಸಿಗಿದೆ. ಇಲ್ಲಿ MCQನೂ ಬರಲ್ಲ, 2 ಮಾರ್ಕು ಬರಲ್ಲ, 3 ಮಾರ್ಕು ಕ್ವಶನ್ನು ಬರಲ್ಲ, 5 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಚಾಪ್ಟರ್ 8 ಡಾಟಾ ಬೇಸ್ ಕಾನ್ಸೆಪ್ಟ್ ಅಂತ ಇದೆ. ಇಲ್ಲಿ 12 ಮಾರ್ಕಿಗೆ ವೇಟೇಜನ್ನು ಹೊಂದಿದೆ. ಈ ಒಂದು ಪಾಠ 12 ಅಂಕಕ್ಕೆ ಬರುತ್ತೆ. ಅಂದರೆ 2 MCQs ಬರುತ್ತೆ, ಒಂದು 2 ಅಂಕದ ಪ್ರಶ್ನೆ, ಒಂದು 3 ಅಂಕದ ಪ್ರಶ್ನೆ, ಒಂದು 5 ಅಂಕದ ಪ್ರಶ್ನೆ ಕೂಡ ಬರುತ್ತೆ. ಚಾಪ್ಟರ್ 9 ನೋಡೋದಾದರೆ ಇದು ನಿಮಗೆ 15 ಮಾರ್ಕ್ಸಿಗಿದೆ. 15 ಮಾರ್ಕ್ಸಲ್ಲಿ 5 MCQ ಬರುತ್ತೆ, ಒಂದು 2 ಅಂಕದ ಪ್ರಶ್ನೆ, ಒಂದು 3 ಅಂಕದ ಪ್ರಶ್ನೆ, ಒಂದು 5 ಅಂಕದ ಪ್ರಶ್ನೆ ಕೂಡ ಬರುತ್ತೆ. ಚಾಪ್ಟರ್ 10 ಕಂಪ್ಯೂಟರ್ ನೆಟ್ವರ್ಕ್ಸ್ ಅಂತ ಇದೆ. ಇದು 12 ಮಾರ್ಕ್ಸಿಗಿದೆ. ಇಲ್ಲಿ ಇದನ್ನೆಲ್ಲ ನೋಡಿದಾಗ ನಾವು ಚಾಪ್ಟರ್ 5, ಚಾಪ್ಟರ್ 6, ಚಾಪ್ಟರ್ 8, ಚಾಪ್ಟರ್ 9, ಚಾಪ್ಟರ್ 10 ಇಷ್ಟನ್ನು ಓದ್ಕೊಂಡ್ರು ಕೂಡ 10, 20, 30, 40, 50, 60 ಮಾರ್ಕ್ಸನ್ನು ಕ್ರಾಸ್ ಮಾಡಬಹುದು. ಈ ಕೇವಲ 5 ಪಾಠಗಳನ್ನು ಓದೋದ್ರಿಂದ ಯಾವುದ್ಯಾವುದು, ಚಾಪ್ಟರ್ 5, ಚಾಪ್ಟರ್ 6, ಚಾಪ್ಟರ್ 8, ಚಾಪ್ಟರ್ 9, ಚಾಪ್ಟರ್ 10 ಈ 5 ಪಾಠಗಳು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ನೋಡಿ, ಚಾಪ್ಟರ್ 11 ಬಂದು ಡಾಟಾ ಕಮ್ಯುನಿಕೇಷನ್, ಕೇವಲ 9 ಮಾರ್ಕ್ಸಿಗಿದೆ. 2 MCQ, ಒಂದು 2 ಅಂಕದ ಪ್ರಶ್ನೆ, ಒಂದು 5 ಅಂಕದ ಪ್ರಶ್ನೆ ಬರುತ್ತೆ. ಚಾಪ್ಟರ್ 12 ನೋಡೋದಾದರೆ ಸೆಕ್ಯೂರಿಟಿ ಆಕ್ಸೆಪ್ಟ್ಸ್ ಅಂತ ಇದೆ. ಇಲ್ಲಿ ಇದು 6 ಅಂಕಕ್ಕೆ ನಿಮಗೆ ಬರುವಂಥದ್ದು ಹೌದಲ್ವಾ. ನೆಕ್ಸ್ಟು ಇಲ್ಲಿಗೆ ಮುಗೀತು ಸರ್, ಏನೂ ಇಲ್ಲ. ಧನ್ಯವಾದಗಳು. ನೋಡಿ, ಟೋಟಲಾಗಿ 105 ಮಾರ್ಕ್ಸಿಗೆ ಬರುತ್ತೆ. ಯಾವುದು ಹೇಳಿ ನೋಡೋಣ. ನಿಮ್ಮ ಕ್ವಶನ್ ಪೇಪರು ಸೆಟ್ ಆಗೋದು 105 ಮಾರ್ಕ್ಸಿಗಿರುತ್ತೆ. ಆದರೆ ನೀವು ಎಕ್ಸಾಮಲ್ಲಿ ಕೇವಲ 70 ಮಾರ್ಕ್ಸಿನ ಎಕ್ಸಾಮನ್ನು ಬರೀತೀರ. ಇದರ ಅರ್ಥವೇನು ಅಂದರೆ ಹಾಫ್ ಆಫ್ ದ ಪೇಪರ್ ಜಾಸ್ತಿ ಇರುತ್ತೆ ಹೌದಲ್ವಾ. 35 ಮಾರ್ಕ್ಸ್ ಎಕ್ಸ್ಟ್ರಾ ಕ್ವಶನ್ಸ್ ಬರುತ್ತೆ. ಅದು ಪಾರ್ಟ್ ಎನಲ್ಲಿರಲ್ಲ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿನಲ್ಲಿ ಎಲ್ಲ ಪ್ರಶ್ನೆಗಳು ಎಕ್ಸ್ಟ್ರಾ ಇರುತ್ತವೆ. ಅದರಲ್ಲಿ ನಿಮಗೆ ಚಾಯ್ಸಸ್ ಇರುತ್ತೆ, ಈಸಿಯಾಗಿ ತಾವುಗಳು ಬರೀಬೋದು. ಧನ್ಯವಾದಗಳು. ಏನಾದರೂ ನಿಮಗೆ ಡೌಟ್ ಇದ್ದಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿ. ಏನೇ ನಿಮಗೆ ತೊಂದರೆ ಇದ್ದರೂ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಕಮೆಂಟ್ ಮುಖಾಂತರ ಅಥವಾ ನಮ್ಮ ಮೇಲ್ ಐಡಿಗೆ ತಾವುಗಳು ರಿಕ್ವೆಸ್ಟನ್ನು ಕಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇವೆ. ಗಾಡ್ ಬ್ಲೆಸ್ ಯು ಆಲ್ ಮೈ ಡಿಯರ್ ಚಿಲ್ಡ್ರನ್.